1,70,000 ಹೇಳ್ತೀವಿ, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. 2.5 ಹೇಳ್ತಾ ಇದ್ದೀವಿ, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. 290 ಹೇಳ್ತಾ ಇದ್ದೀನಿ, ಸ್ವಲ್ಪ ಹೆಚ್ಚು ಕಮ್ಮಿ. ಫ್ರೆಶ್ ಇನ್ಶೂರೆನ್ಸ್ ಸಿಗುತ್ತೆ. 3 ಲಕ್ಷ ಹೇಳ್ತೀವಿ, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. 10 ಲಕ್ಷ ಹೇಳ್ತಾ ಇದ್ದೀನಿ, ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತೀನಿ. 7 ಲಕ್ಷ ಹೇಳೋದು, ಸ್ವಲ್ಪ ಹೆಚ್ಚು ಕಮ್ಮಿ ಕೊಡೋಣ. 7 ಲಕ್ಷ ಹೇಳ್ತಾ ಇದ್ದೀವಿ, ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. ಪ್ರೈಸು 14 lakhs. 8.5 ಹೇಳ್ತೀವಿ, ಸ್ವಲ್ಪ ಹೆಚ್ಚು ಕಮ್ಮಿ ಕೊಡೋಣ. ಲೋನು ಮ್ಯಾಕ್ಸಿಮಮ್ ಹೆಚ್ಚು ಕಮ್ಮಿ 75 to 80% ಆಗುತ್ತೆ. 19 ಲಕ್ಷ ಹೇಳ್ತಾ ಇದ್ದೀವಿ, ಸ್ವಲ್ಪ ಹೆಚ್ಚು ಕಮ್ಮಿ ಕೊಡೋಣ. ಸೊ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸುನಿಲ್. ನಾನು ಇವತ್ತು ಎಲ್ಲಿ ಬಂದಿದ್ದೇನೆ ನಿಮಗೆ ಅಕ್ಷಯ ಆಟೋ ಕನ್ಸಲ್ಟೆನ್ಸಿಗೆ ಯಾರಾದರೂ ಬಂದಿದ್ದೀನಿ. ಸೊ ಯಾರಾದರೂ ಒಂದು ಕ್ವಾಲಿಟಿ ಆಫ್ ಗೂಡ್ಸ್ ವೆಹಿಕಲ್ಸ್ ಏನಾದರೂ ಹುಡುಕ್ತಾ ಇದ್ದಾರೆ ಅಂತಂದರೆ ಬೆಸ್ಟ್ ಸ್ಪಾಟ್ ಅಂತಲೇ ಹೇಳ್ಬೋದು. ಯಾಕಂದರೆ ಇಲ್ಲಿ ನಾನು ಮಾಡಿದ್ದು ಫಸ್ಟ್ ವೀಡಿಯೋನೇ ಸರ್ದಾಗಿತ್ತು. ಸೊ ಆಲ್ಮೋಸ್ಟ್ 2 ವರ್ಷ ಆದಮೇಲೆ ಇಲ್ಲಿ ಬಂದು ವೀಡಿಯೋ ಮಾಡ್ತಾಯಿದ್ದೀನಿ. ಅದೊಂದು ಖುಷಿ ಆಗುತ್ತೆ. ಏನಕ್ಕಂದರೆ ಈ ಫೀಲ್ಡಲ್ಲೂ ವೀಡಿಯೋಸ್ ಮಾಡ್ಬೋದು, ಅದು ಕೂಡ ಜನಗಳಿಗೆ ಯೂಸ್ಫುಲ್ ಆಗುತ್ತೆ ಅಂತ ತೋರಿಸ್ಕೊಟ್ಟಿದ್ದು ಸರಿ ಅಂತಲೇ ಹೇಳ್ಬೋದು. ಸೊ ನಿಮ್ಮ ಜೊತೆ ಸರ್ ಇದ್ದಾರೆ, ವೆಲ್ಕಮ್ ಮಾಡೋಣ ಸರ್. ನಮಸ್ಕಾರ ಸರ್. ನಮಸ್ಕಾರ. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ. ಆಫ್ಟರ್ ಲಾಂಗ್ ಗ್ಯಾಪ್ ಮೀಟ್ ಆಗ್ತಿದ್ದೀವಿ. ಹೌದು. ಸೊ ಸರ್, ಆಮೇಲೆ ಇವತ್ತಿನ ಬಜೆಟ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸರ್ ಗೂಡ್ಸ್ ವೆಹಿಕಲ್ದು? ಇವತ್ತಿನ ಬಜೆಟು ನಿಮ್ಗೆ ಆಲ್ಮೋಸ್ಟ್ 1,70,000 ಇಂದ ಇದೆ. ನೋಡಿದ್ವಲ್ಲ? ಹೌದು. 1,70,000 ಇಂದ ಇದೆ, ಅಪ್ ಟು 20 lakhs ವರೆಗೂ ಇದೆ. ಓಕೆ, ಅಪ್ ಟು 20 lakhs ತನಕ ನಿಮಗೆ ಗೂಡ್ಸ್ ವೆಹಿಕಲ್ಸ್ ಅವೈಲೇಬಲ್ ಇರುತ್ತೆ. ಸೊ ಸರ್, ಆಮೇಲೆ ಇವಾಗ ಏನಂತಂದ್ರೆ ಆಬ್ವಿಯಸ್ಲಿ ಗಾಡಿಗಳೆಲ್ಲ ದುಡಿಯೋಕ್ಕಂತಲೇ ನೋಡೋದು. ಸೊ ಏನಕ್ಕೆ ಅವ್ರ ಹತ್ರ ಫುಲ್ ಕ್ಯಾಶ್ ಅಂತೂ ಇರಲ್ಲ. ಸೊ ಅವ್ರಿಗೆಲ್ಲ ಲೋನ್ ಅಂತ ಯೋಚನೆ ಮಾಡ್ತಾರೆ ಸರ್. ಲೋನ್ ಎಲ್ಲ ಹೆಂಗೆ ಸರ್? ಖಂಡಿತ ಲೋನ್ ಮಾಡಿಸ್ಕೊಡ್ತೀನಿ. ನಮ್ಮ ಹತ್ರ ಸುಮಾರು ಬ್ಯಾಂಕ್ ಅವರೆಲ್ಲ ನಮ್ಮ ಜೊತೆ ಟೈಅಪ್ ಇರ್ತಾರೆ. ಓಕೆ, ಹಂಗಾಗಿ ಲೋನ್ದೇನು ಪ್ರಾಬ್ಲಮ್ ಇಲ್ಲ. ಒಂದು ನಮ್ಮ ಬರೋ ಕಸ್ಟಮರ್ದು ಸಿಬಿಲ್ ಲೋನ್ ಚೆನ್ನಾಗಿದ್ರೆ ಓಕೆ, ಆರಾಮಾಗಿ 75 to 80% ಲೋನ್ ಆಗುತ್ತೆ. ಇನ್ನು ಮಿಕ್ಕಿದ್ದು ಅವ್ರು ಅಡ್ಜಸ್ಟ್ ಮಾಡಿದ್ರೆ ಅವ್ನು ಗಾಡಿ ಓನರ್ ಆಗ್ಬೋದು. ಓಕೆ. ಸೊ ನಾನು ಆಬ್ವಿಯಸ್ಲಿ ನಿಮ್ಗೆ ಎಲ್ಲ ವೀಡಿಯೋದಲ್ಲಿ ಹೇಳ್ದಂಗೆ ಸಿಬಿಲ್ ಪ್ರೊಫೈಲ್ ಎಲ್ಲ ಚೆನ್ನಾಗಿದ್ರೆ ಆಬ್ವಿಯಸ್ಲಿ ನಿಮಗೆ ಲೋನ್ ಕೂಡ ಆಗೇ ಆಗುತ್ತೆ ಸರ್. ಆಮೇಲೆ ಎಕ್ಸಾಕ್ಟಾಗಿ ಒಂದು ಸತಿ ಲೊಕೇಶನು ಅಕ್ಷಯ ಆಟೋ ಕನ್ಸಲ್ಟೆನ್ಸಿ ಸರ್. ನಮ್ಮದು ನೋಡಿ, ನಾಯಂಡಹಳ್ಳಿ ಸರ್ಕಲ್ಲಿಂದ ಟುವರ್ಡ್ಸ್ ಬನಶಂಕರಿಗೆ ಹೋಗೋ ರೋಡು. ಜಸ್ಟ್ ನೀವು ಸರ್ವಿಸ್ ರೋಡ್ ಎಂಟ್ರ್ ಆದರೆ ಟೋಟಲ್ ಗ್ಯಾಸ್ ಬಂಕ್ ಸಿಗುತ್ತೆ. ಅಲ್ಲಿಂದ ಸೆಕೆಂಡ್ ಲೆಫ್ಟ್ ತೊಗೊಂಡು ಒಳಗಡೆ ಬಂದರೆ ಅಕ್ಷಯ ಆಟೋ ಕನ್ಸಲ್ಟೆನ್ಸಿ ನಿಮ್ಮ ರೈಟ್ ಸೈಡಲ್ಲಿ ಸಿಗುತ್ತೆ. ಓಕೆ. ಸೊ ಅಕಸ್ಮಾತ್ ಲೊಕೇಶನ್ ಕನ್ಫ್ಯೂಸ್ ಆದ ತಲೆ ಕೆಡಿಸ್ಕೊಡಿ, ಡಿಸ್ಕ್ರಿಪ್ಷನ್ ಕೂಡ ಹಾಕಿರ್ತೀನಿ, ಡೈರೆಕ್ಟಾಗಿ ಲೊಕೇಟ್ ಮಾಡ್ಕೊ ಬರ್ಬೋದು. ಸೊ ಸರ್, ಆಮೇಲೆ ನಮ್ಮ ಯೂಸ್ಗೆ ಒಳ್ಳೆ ಸತಿ ಒಳ್ಳೊಳ್ಳೆ ಪ್ರೈಸಲ್ಲಿ ಮಾಡ್ಕೊಡಿ ಸರ್. ಖಂಡಿತ ಮಾಡ್ಕೊಡ್ತೀನಿ ಸುನಿ. ಓಕೆ. ಆಫ್ಟರ್ ಎ ಲಾಂಗ್ ಟೈಮ್ ನೀವು ಮತ್ತೆ ಮೀಟ್ ಆಗ್ತಾ ಇದ್ದೀವಿ. ಖಂಡಿತ ಮಾಡ್ಕೊಡ್ತೀನಿ. ಓಕೆ. ಸೊ ಯಾರಾದರೂ ಒಂದು ಒಳ್ಳೆ ಪ್ರೈಸಲ್ಲೇ ಬೇಕು ಅಂದರೆ ಆರಾಮಾಗಿ ಇಲ್ಲಿ ವಿಸಿಟ್ ಮಾಡಿ. ಸೊ ಲೊಕೇಶನ್ ಕೂಡ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಡೈರೆಕ್ಟಾಗಿ ಲೊಕೇಟ್ ಮಾಡ್ಕೊಬರಿ. ಅಲ್ಲಿ ಅಕಸ್ಮಾತ್ ಏನೋ ಕನ್ಫ್ಯೂಸ್ ಆಯಿತು ಅಂತಂದರೆ ಟೋಟಲ್ ಗ್ಯಾಸ್ ಹತ್ರ ಬಂದ್ಬಿಟ್ಟು ಕಾಲ್ ಮಾಡಿದ್ರೆ ಕೂಡ ನಿಮಗೆ ಪಿಕ್ ಮಾಡ್ಕೊಂಡು ಬರ್ತಾರೆ. ಸೊ ಇವಾಗ ತಡ ಮಾಡೋದು ಬೇಡ ಸರ್, ಎಲ್ಲ ವೆಹಿಕಲ್ಸ್ ಡೀಟೇಲ್ಸ್ ನೋಡೋಣ. ಹಾಂ, ಓಕೆ. ಸೊ ಹಾಗೆ ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಎಲ್ಲ ವೆಹಿಕಲ್ಸ್ ಡೀಟೇಲ್ಸ್ ನೋಡೋಣ. ಮೊದಲನೇ ಗಾಡಿನೇ ಒಂದು ಟಾಟಾ 1212 ಇದೆ. ಇದು ಡೀಟೇಲ್ಸ್ ಸರ್. ಸರ್, ಇದು 2021-22 ರಿಜಿಸ್ಟ್ರೇಷನ್ನು. ಓಕೆ. 20 feet ಕಂಟೈನರು. ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ. ಓಕೆ. ಸೊ ಪವರ್ ಸ್ಟೇರಿಂಗ್ ಗಾಡಿ ಅಲ್ಲ ಸರ್? ಹಾಂ, ಹೌದು. ಓಕೆ, ಪವರ್ ಸ್ಟೇರಿಂಗ್ BS6. ಓಕೆ, BS6 ವೇರಿಯಂಟು. ಅಪ್ ಟು ಎಷ್ಟು ಟನ್ ತನಕ ಹಾಕ್ಬೋದು ಸರ್ ಗಾಡೀಲಿ? ಇದು 7.5 ಟನ್ ಕೆಪಾಸಿಟಿ. ಓಕೆ. ಸೊ ಪ್ರೈಸ್ ಏನಾದೆ ಸರ್ ಇದ್ರದ್ದು? ಪ್ರೈಸು 14 lakhs. ಫೈನಲ್ ಅಂದರೆ ಸರ್ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಕೊಡೋಣ. ಸೊ ಲೋನ್ ಅಂತ ಯೋಚನೆ ಮಾಡೋರಿಗೆ ಎಷ್ಟು ಡೌನ್ ಪೇಮೆಂಟ್ ಸರ್ ಇದೆಲ್ಲ? ಲೋನು ಮ್ಯಾಕ್ಸಿಮಮ್ ಹೆಚ್ಚು ಕಮ್ಮಿ 75 to 80% ಆಗುತ್ತೆ. ಓಕೆ, ಅಪ್ ಟು 70 to 80% ತನಕ ನಿಮಗೆ ಲೋನ್ ಆಗುತ್ತೆ. ಸೊ ಚೆನ್ನಾಗಿದೆ ಗಾಡಿ ಕೂಡ. ಸೊ ಪಕ್ಕದಲ್ಲೇ ಒಂದು ಟಾಟಾ 407 ಇದೆ. ಇಡೀ ಡೀಟೇಲ್ಸ್ ಸರ್. ಇದು 2016 ಮಾಡಲು. ಓಕೆ. 14 feet ಹೈಟೆಕ್ ಬಾಡಿ. ಓಕೆ. ಸೊ ನೋಡ್ತಾ ಇರ್ಬೋದು, ಸಕ್ಕದಾಗಿದೆ. ಟೈರ್ಸ್ ಆಲ್ಮೋಸ್ಟ್ ನಿಮಗೆ 90% ಟೈರ್ಸ್ ಕೂಡ ಇದೆ ಗಾಡೀಲಿ. ಸೊ ಯಾರಾದರೂ ಒಂದು ಟಾಟಾ 407 ಹುಡುಗೋರಿಗೆ ಒಂಥರ ಒಳ್ಳೆ ಗಾಡಿ ಅಂತಲೂ ಹೇಳ್ಬೋದು. ಸೊ ಇದು ಎಷ್ಟು ಟನ್ ಕೆಪಾಸಿಟಿ ಸರ್ ಇದು? ಇದು 3.5 ಟನ್ ಕೆಪಾಸಿಟಿ. ಸೊ ಪ್ರೈಸ್ ಏನಾದೆ ಸರ್? 7 ಲಕ್ಷ ಹೇಳೋದು, ಸ್ವಲ್ಪ ಹೆಚ್ಚು ಕಮ್ಮಿ ಕೊಡೋಣ. ಓಕೆ, 7 ಲಕ್ಷ ಹೇಳ್ತಿದ್ರೆ ಸ್ವಲ್ಪ ಸಣ್ಣ ಪುಟ್ಟ ಹೆಚ್ಚು ಕೂಡ ಹೆಚ್ಚು ಕಮ್ಮಿ ಆಗುತ್ತೆ. ಒಂದು ಟೇಬಲ್ ಕೂತ್ಕೊಂಡು ಒಂದು ಒಳ್ಳೆ ಪ್ರೈಸಲ್ಲೂ ಮಾಡಿಸ್ಕೊಂಡು ಹೋಗ್ಬೋದು. ಸೊ ಇನ್ನು ಮುಂದೆ ಒಂದು ಸೂಪರ್ ಮಿನಿ ಟ್ರಕ್ ಇದೆ. ಇದು ಡೀಟೇಲ್ ಸರ್. ಇದು ಮಹೀಂದ್ರ ಸುಪ್ರೋ 2018 ಮಾಡಲು. ಓಕೆ. ಒಂದು 290 ಹೇಳ್ತಾ ಇದ್ದೀನಿ, ಸ್ವಲ್ಪ ಹೆಚ್ಚು ಕಮ್ಮಿ. ಫ್ರೆಶ್ ಇನ್ಶೂರೆನ್ಸ್ ಸಿಗುತ್ತೆ. ಓಕೆ. ಸಿಂಗಲ್ ಓನರ್ ಗಾಡಿ. ಓಕೆ, ಸಿಂಗಲ್ ಓನರ್ ಗಾಡಿ 2,90,000. ಹೌದು. ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಕೂಡ ಆಗುತ್ತೆ. ಪವರ್ ಸ್ಟೇರಿಂಗ್ ಗಾಡಿನ ಇಲ್ಲ ಆಲ್ರೆಡಿ ಸ್ಟೇರಿಂಗ್? ಇಲ್ಲ, ಪವರ್ ಸ್ಟೇರಿಂಗ್ ಬರಲ್ಲ ಇದಕ್ಕೆ. ಓಕೆ. ಸೊ ನೋಡಿದ್ರು ಹುಡುಕರಿಗೆ, ಸೊ ಯಾರಾದರೂ ಒಂದು ಪೋರ್ಟರ್ ಮಾಡೋಕ್ಕೆ ಒಂದು ಒಳ್ಳೆ ಗಾಡಿ ಹುಡುಕ್ತಾ ಇರೋರಿಗೆ ಆರಾಮಾಗಿ ಗಾಡಿ. ಸೊ ಈಗ ನಮ್ಮ ಮುಂದೆ ಒಂದು ಭಾರತ್ ಬೆಂಜ್ ಇದೆ. ಇದು ಡೀಟೇಲ್ ಸರ್. ಇದು ಭಾರತ್ ಬೆಂಜು 1917 ಅಂತ. 12.5 ಟನ್ ಕೆಪಾಸಿಟಿ. 2022 ಮಾಡಲು. ಸೊ ಅಪ್ರಾಕ್ಸಿಮೇಟ್ಲಿ ಕಿಲೋಮೀಟರ್ಸ್ ಡ್ರಿವನ್ ಸರ್ ಇದೆಲ್ಲ? 180 ಓಡಿದೆ. 1,80,000 ಓಡಿದೆ. ಸೊ 7 ಎಷ್ಟು ಸರ್? 12 ಟನ್ ಕೆಪಾಸಿಟಿ ಅಲ್ಲ ಸರ್ ಇದು? 12.5, 12.5 ಟನ್. ಓಕೆ, 12.5 ಟನ್ ಕೆಪಾಸಿಟಿ ಗಾಡಿ. ಸೊ ಯಾರಾದರೂ ಒಂದು ಒಳ್ಳೆ ಗಾಡಿ ಹುಡುಕಿದ್ರೆ ಆರಾಮಾಗಿ ಟ್ರೈ ಮಾಡ್ಬೋದು. ಸೊ ಪ್ರೈಸ್ ಏನಾಯ್ತು ಸರ್ ಇದ್ರದ್ದು? 19 ಲಕ್ಷ ಹೇಳ್ತಾ ಇದ್ದೀವಿ, ಸ್ವಲ್ಪ ಹೆಚ್ಚು ಕಮ್ಮಿ ಕೊಡೋಣ. ಸರ್ ಇವಾಗ ನಮ್ಮ ಮುಂದೆ ಒಂದು ಮಹೇಂದ್ರದು 3200. ಓಕೆ. ಇದು 2010 ಮಾಡಲು. 3 ಲಕ್ಷ ಹೇಳ್ತೀವಿ, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಓಕೆ. ಸೊ 3 ಲಕ್ಷ ಹೇಳ್ತೀರಾ, ಸ್ವಲ್ಪ ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಕೂಡ ಆಗುತ್ತೆ. ಸೊ ಯಾರಾದರೂ ಹುಡುಕ್ತಾ ಇದ್ರೆ ನೋಡಿ, ಲೈಕ್ ಲೋ ಬಜೆಟಲ್ಲಿ ಒಂದು ದುಡಿಯೋಕೆ ಅಂತ ಗಾಡಿ ಹುಡುಕ್ತಾರೆ ಅವ್ರಿಗೆ, ಒಂದು 3 ಲಕ್ಷದ ಒಳಗಡೆ ಬೇಕು ಅನ್ನೋರಿಗೆ ಆರಾಮಾಗಿ ಗಾಡಿನ ಟ್ರೈ ಮಾಡ್ಬೋದು. ಒಂದೊಂದು ಭಾರತ್ ಬೆಂಜ್ ಕೂಡ ಇದೆ. ಇದು ಡೀಟೇಲ್ ಸರ್. ಇದು ಭಾರತ್ ಬೆಂಜ್ 1214. ಓಕೆ.
2014-15 ರಿಜಿಸ್ಟ್ರೇಷನ್ 20 ಫೀಟ್ ಕಂಟೈನರು. ಓಕೆ ಈಗ ಡಾಕ್ಯುಮೆಂಟ್ಸ್ ಎಲ್ಲ ಫ್ರೆಶ್ ಸಿಗುತ್ತೆ. ಓಕೆ, ಸೊ ಯಾರು ತಗೋತಾರೆ ಡಾಕ್ಯುಮೆಂಟ್ಸ್ ಫ್ರೆಶ್ ಸಿಗುತ್ತೆ. ಓಕೆ, ಸೊ ನಾಳೆ ಗಾಡಿ ಕೂಡ ಸಖತ್ತಾಗಿದೆ. ಇಷ್ಟೇನು ಕೆಪಾಸಿಟಿ ಸರ್ ಇದು? ಇದು 8.5 ಟನ್ ಕೆಪಾಸಿಟಿ. ಓಕೆ, ಸೊ ಪ್ರೈಸ್ ಏನಾಗುತ್ತೆ ಸರ್ ಇದು? 8.5 ಹೇಳ್ತೀವಿ, ಸ್ವಲ್ಪ ಹೆಚ್ಚು ಕಮ್ಮಿ ಕೊಡೋಣ. ಓಕೆ ಸರ್. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಟಾಟಾ ಏಸ್ ಇದೆ ಸರ್. ಹಾಂ, ಏನು ಸರ್ ಡೀಟೇಲ್ಸ್ ಇದು? ಇದು 2018 ಮಾಡಲು. ಓಕೆ, ಇದು 3 lakhs ಹೇಳ್ತಾ ಇದ್ದೀವಿ, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಇದೆ, ಎಲ್ಲ ಮಾಡಿಸ್ಕೊಡ್ತೀವಿ. ಓಕೆ, ಸೊ ಸಣ್ಣ ಪುಟ್ಟ ಕೆಲಸಗಳಿದೆ, ಅದು ಕೂಡ ನಿಮಗೆ ಮಾಡಿಸ್ಕೊಡ್ತಾರೆ. 2018 ಮಾಡಲ್ಲ? 18 ಸೊ 2018 ಮಾಡಲ್ ಗಾಡಿ. ಯಾರಾದರೂ ಒಂದು ಟಾಟಾ ಏಸ್ ಹುಡುಕ್ತಾರವ್ರಿಗೆ 2018 ಮಾಡಿ ಜಸ್ಟ್ 3 ಲಕ್ಷಕ್ಕೆ ಫೈನಲ್ ಮಾಡಿಕೊಡ್ತಾರೆ. ಓಕೆ ಸರ್. ಸೊ ಹಾಗೆ ಯಾರಾದರೂ ಟಾಟಾ ಏಸಲ್ಲೇ ನಿಮಗೆ ಒಂದು ಕಂಟೈನರ್ ಗಾಡಿ ಬೇಕು ಅನ್ನೋರಿಗೆ ಅದರಲ್ಲೂ ಕೂಡ ನಿಮ್ಗೆ ಅವೈಲೇಬಲ್ ಇದೆ. ಇದು ಡೀಟೇಲ್ಸ್ ಸರ್? ಇದು 2018 ಗೋಲ್ಡ್. ಇದು ಓಕೆ, ಇದು ನಿಮಗೆ 2.5 ಹೇಳ್ತಾ ಇದ್ದೀವಿ, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಬೇರೆ ಯಾರಾದರೂ ಗಾಡಿ ಅದು HT, ಇದು ಗೋಲ್ಡ್. ಇದು ಓಕೆ, ಸೊ ಯಾರಾದರೂ ಒಂದು ಪೋರ್ಟರ್ಗೆ ಅಥವಾ ಏನಾದರೂ ಹುಡುಕೋರಿಗೆ ಬೆಸ್ಟ್ ಗಾಡಿ ಅಂತ ಹೇಳ್ಬೋದು. ಯಾಕಂದರೆ ನಿಮ್ಗೆ ಲೇಟೆಸ್ಟ್ ಮಾಡಲ್ ಗಾಡಿ 2.5 ಲಕ್ಷಕ್ಕೆ ಸಿಗುತ್ತೆ. ಸೊ ಇದಕ್ಕೆ ಏನಾದರೂ ಲೋನ್ ಏನಾದ್ರು ಆಗುತ್ತೆ ಹೆಂಗೆ ಸರ್? ಆಗುತ್ತೆ. ಸೊ ಅಪ್ ಟು 80% ಲೋನ್ ಆಗುತ್ತೆ ಸರ್? ಆಗುತ್ತೆ. ಓಕೆ ಸರ್. ನಮ್ಮ ಮುಂದೆ ಒಂದು ಟಾಟಾ ಏಸ್ ಇದೆ, ಇನ್ನೊಂದು ಇದು ಡೀಟೇಲ್ ಸರ್? ಇದು ಟಾಟಾ ಸೂಪರ್ ಏಸ್. ಇದು ಓಕೆ, 2014 ಮಾಡಲು. 1,70,000 ಹೇಳ್ತೀವಿ, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. 1,70,000 ಹೇಳಿದ್ರು ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಆಗುತ್ತೆ. ಟಾಟಾ ಸೂಪರ್ ಏಸು. ಸೊ ಇದು ಎಷ್ಟು ಸರ್ ಟನ್ ಕೆಪಾಸಿಟಿ ಅಲ್ಲ? ಇದು ನಿಮಗೆ ಅಪ್ ಟು 1 ಟನ್ ಹಾಕ್ಬೋದು. ಓಕೆ, ಡಿಪೆಂಡ್ಸ್ ಅಪ್ಪ ನೀವು ಹೆಂಗೆ ಆಗ್ತೀರ ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ. ನಮ್ಮ ಮುಂದೆ ಒಂದು ಬಡಾ ದೋಸ್ತ್ LS ಇದೆ, ಇದು ಡೀಟೇಲ್ ಸರ್? 2014 ಮಾಡಲು. ಓಕೆ, 3 ಲಕ್ಷ ಹೇಳ್ತೀವಿ, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಓಕೆ, ಸೊ ಇದು ಕೂಡ ಪವರ್ ಸ್ಟೇರಿಂಗ್ ಗಾಡಿ ಅಲ್ಲ ಸರ್ ಇದು? ಹೌದು. ಓಕೆ, ವಿತ್ ಕಂಟೈನರ್ ಇರೋ ಗಾಡಿ ನೋಡ್ತಾ ಇರ್ಬೋದು. ಗಾಡಿ ಕೂಡ ಸಖತ್ತಾಗಿದೆ. ಸೊ ಯಾರಾದರೂ ಹುಡುಕ್ತವ್ರಿಗೆ ಜಸ್ಟ್ 3 ಲಕ್ಷನೇ. ಓಕೆ, 3 ಲಕ್ಷಕ್ಕೆ ಸಿಗುತ್ತೆ. ಲೋನ್ ಏನಾದರೂ ಆಗುತ್ತೆ ಸರ್ ಇದಕ್ಕೆ? ಆಗುತ್ತೆ. ನಮ್ಮ ಮುಂದೆ ಒಂದು ಟಾಟಾ 407 ಇಂದ ಇನ್ನೊಂದು, ಇದು ಡೀಟೇಲ್ ಸರ್? ಇದು ಟಾಟಾ 407 LPT AC ಕಂಟೈನರ್. ಇದು ಓಕೆ, ಕಂಪ್ನಿಯಲ್ಲಿ ಓಡ್ತಾ ಇತ್ತು ಗಾಡಿ, ತುಂಬ ಚೆನ್ನಾಗಿದೆ. ಓಕೆ, ಸೊ ಯಾರಾದರೂ ಹುಡುಕ್ತಾರೆ ನೋಡಿ AC ಕಂಟೈನರು. ಸೊ ಯಾರಾದರೂ ಅಲ್ಲ ಇವಾಗ ಫಿಶ್ಶು ಅದು ಇದು ತರ್ತೀನಿ ಅಂತಂದರೆ ಯೂಸ್ ಮಾಡೋಕ್ಕೆ ಬೆಸ್ಟ್ ಗಾಡಿ ಅಂತ ಹೇಳ್ಬೋದು. ಟಾಟಾ 407 2013 ಮಾಡಲ್ಲ ಸರ್ ಇದು? ಸೊ ಪ್ರೈಸ್ ಏನಾಗುತ್ತೆ ಸರ್? 6.25 ಹೇಳ್ತಾ ಇದ್ದೀವಿ, ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತೀವಿ. ಸರ್ ಗಾಡಿ ಲೋನ್ ಅಂತ ಎಷ್ಟು ಮಾಡ್ತಾರೆ? ಆಗುತ್ತೆ. ಲೋನ್ ಆಗುತ್ತಲ್ಲ? ಲೋನ್ ಆಗುತ್ತೆ. ಇದಕ್ಕೂ ಕೂಡ ನಿಮಗೆ ಲೋನ್ ಆಗುತ್ತೆ. ಡಿಪೆಂಡ್ಸ್ ಅಪಾನ್ ಸಿಬಿಲ್ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಈಗ ನಮ್ಮ ಮುಂದೆ ಒಂದು ಅಶೋಕ್ ಲೈಲ್ಯಾಂಡ್ ಕಾಮೆಟ್ ಇದೆ, ಇದು ಡೀಟೇಲ್ ಸರ್? ಇದು ಕಾಮೆಟ್ 2018 ಮಾಡಲ್. ಇದು ಓಕೆ, 10.5 ಲಕ್ಷ ಹೇಳ್ತೀವಿ, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. CC ಕಂಡೀಷನ್ ಡಾಕ್ಯುಮೆಂಟ್. ಓಕೆ, CC ಕಂಡೀಷನ್ ನಿಮಗೆ 10.5 ಲಕ್ಷ ಹೇಳ್ತಿದ್ರೆ, ಸೊ ಅದರಲ್ಲಿ ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಕೂಡ ಆಗುತ್ತೆ. ಸೊ ಗಾಡಿಗೆ ಲೋನ್ ಎಲ್ಲ ಏನಾದರೂ ಆಗುತ್ತೆ ಸರ್? ಆಗುತ್ತೆ. ಓಕೆ, ಸೊ ಇದು ಎಷ್ಟು ಟನ್ ಕೆಪಾಸಿಟಿ ಸರ್ ಅಪ್ ಟು ಗಾಡಿ? ಇದು 8.5 ಟನ್. ಓಕೆ, ಡಿಪೆಂಡ್ಸ್ ಅಪ್ಪ ನೀವು ಹೆಂಗೆ ಆಗ್ತೀರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಮ್ಮ ಮುಂದೆ ಒಂದು ಟಾಟಾ 110 ಇದೆ, ಇದು ಡೀಟೇಲ್ ಸರ್? ಇದು 2013 ಮಾಡಲು. ಓಕೆ, ನಿಮಗೆಲ್ಲ CC ಕಂಡೀಷನ್ ಡಾಕ್ಯುಮೆಂಟ್ ಸಿಗುತ್ತೆ. 7 ಲಕ್ಷ ಹೇಳ್ತಾ ಇದ್ವಿ, ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ. ಓಕೆ, 7 ಲಕ್ಷ ಹೇಳ್ತಿದ್ರೆ ಸಣ್ಣ ಪುಟ್ಟ ಕೂಡ ಹೆಚ್ಚು ಕಮ್ಮಿ ಕೂಡ ಆಗುತ್ತೆ. ಪವರ್ ಸ್ಟೇರಿಂಗ್ ಗಾಡಿ ಅಲ್ಲ ಸರ್ ಇದು? ಹೌದು. ಪವರ್ ಸ್ಟೇರಿಂಗ್ ಗಾಡಿ ನಿಮಗೆ. ಸೊ ಡೀಸೆಲ್ ವೇರಿಯಂಟು. ನಮ್ಮ ಮುಂದೆ ಒಂದು ಈಚರ್ ಪ್ರೋ 2110 ಇದೆ, ಇದು ಡೀಟೇಲ್ ಸರ್? ಇದು 2022 ಮಾಡಲು, ಸಿಂಗಲ್ ಓನರು, ಬೆಂಗಳೂರು ಗಾಡಿ. ಬರೀ 1 ಲಕ್ಷ ಕಿಲೋಮೀಟರ್ ಓಡಿದೆ. ಓಕೆ, ಈಗ ಇನ್ಶೂರೆನ್ಸ್ ಫ್ರೆಶ್ ಸಿಗುತ್ತೆ. ಒಂದು 14 lakhsಗೆ ಫೈನಲ್ ಕೊಡ್ತೀವಿ. ಓಕೆ, 14 ಲಕ್ಷಕ್ಕೆ ನಿಮಗೆ ಒಂದು ಈಚರ್ ಪ್ರೋ 2110 ಸಿಗುತ್ತೆ. ಸೊ ಅದು ಲೋನ್ ಎಲ್ಲ ಬೇರೆ ಬೆಂಗಳೂರು ಥ್ರೂಔಟ್ ಕರ್ನಾಟಕನೇ ಸರ್? ಥ್ರೂಔಟ್ ಕರ್ನಾಟಕ ಎಲ್ಲಿದ್ರು ಮಾಡಿಸ್ಕೊಡ್ತೀನಿ. ಓಕೆ, ಎಲ್ಲ ವಿಡಿಯೋ ಚೆನ್ನಾಗಿರ್ಬೇಕಷ್ಟೇ. ಆಮೇಲೆ ಇದಕ್ಕೆಲ್ಲ ಹೆವಿ DL ಬೇಕಲ್ಲ ಸರ್? ಇದು MGV ಇದೆ ಆ್ಯಕ್ಚುಲಿ. ಇದಕ್ಕೆ MGV ಸಾಕು. ಇನ್ನೂ ದೊಡ್ಡ ಗಾಡಿ ಅಲ್ಲಿ ನಾವು ಭಾರತ್ ಬೆಂಜ್ ಎಲ್ಲ ನೋಡಿದ್ವಲ್ಲ, ಅದಕ್ಕೆಲ್ಲ ಆದರೆ ಹೆವಿ DL ಬೇಕು. ಸೊ ಈಗ ನಮ್ಮ ಮುಂದೆ ಒಂದು ಟಾಟಾ 1109 ಇದೆ, ಇದು ಡೀಟೇಲ್ ಸರ್? ಸುನಿಲ್, ಇದು 2013 ಮಾಡಲು. ಓಕೆ, 18 ರಿಜಿಸ್ಟ್ರೇಷನ್. ಡಾಕ್ಯುಮೆಂಟ್ಸ್ ಎಲ್ಲ ಫ್ರೆಶ್ ಸಿಗುತ್ತೆ. ಓಕೆ, ಸೊ ಇದು ಕೂಡ ಪವರ್ ಸ್ಟೇರಿಂಗ್ ಗಾಡಿ ಅಲ್ಲ ಸರ್? ಹೌದು, ಪವರ್ ಸ್ಟೇರಿಂಗು. ಓಕೆ, ಒಂದು 7 ಲಕ್ಷ ಹೇಳ್ತೀವಿ, ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತೀವಿ. ಓಕೆ, 7 ಲಕ್ಷ ಹೇಳ್ತಿದ್ರೆ ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಕೂಡ ಆಗುತ್ತೆ. ಒಂದು ಟೇಬಲ್ ಕೂತ್ಕೊಂಡ್ರೆ ಒಂದು ಒಳ್ಳೆ ಪ್ರೈಸ್ ಕೂಡ ಆಗುತ್ತೆ. ಬಟ್ ಏನಾದ್ರು ಲೋನ್ ಏನಾದರೂ ಆಗುತ್ತೆ ಸರ್? ಆಗುತ್ತೆ. ಹಾಗೆ ನೆಕ್ಸ್ಟ್ ಮುಂದೆ ಒಂದು TT ಇದೆ. ಸೊ ಸ್ಕೂಲ್ ಬಸ್ ಹೆಂಗೆ ಸರ್ ಇದು? ಹೌದು, ಇದೆ ಆ್ಯಕ್ಚುಲಿ ಈಗ ಪ್ರೈವೇಟ್ ಪರ್ಮಿಟಲ್ಲಿ ಇದೆ. ಓಕೆ, ಸ್ಕೂಲ್ ಅವ್ರಿಗೆ ಯಾವ ಥರ ಬೇಕೋ ಅದಕ್ಕೆ ಎಲ್ಲ ಪೇಂಟ್ ಎಲ್ಲ ಮಾಡಿಸಿ ಎಲ್ಲ ಫುಲ್ ರೆಡಿ ಇದೆ ಗಾಡಿ. ಓಕೆ, ಎಷ್ಟು ಸೀಟರ್ ಸರ್ ಇದು ಗಾಡಿ? ಇದು AC ಇದೆ, ಪ್ಲಸ್ ಗಾಡಿ ಎಲ್ಲ ಪಿನ್ ಟು ಪಿನ್ ಎಲ್ಲ ಕೆಲಸ ಮಾಡಿಸಿದ್ದೀವಿ. ಓಕೆ, ಸೊ ಎಷ್ಟು ಸೀಟರ್ ವೆಹಿಕಲ್ ಸರ್ ಇದು? ಇದು 27 ಸೀಟರ್. ಇದು ಓಕೆ, 27 ಸೀಟರ್ ವೆಹಿಕಲ್. ಯಾರಾದರೂ ಹುಡುಕ್ತಾ ಇದ್ರೆ ನೋಡಿ, ಚೆನ್ನಾಗಿದೆ ಗಾಡಿ ಕೂಡ. ಸೊ ಏನಾಗುತ್ತೆ ಪ್ರೈಸ್ ಇದು? ಇದು 10 ಲಕ್ಷ ಹೇಳ್ತಾ ಇದ್ದೀನಿ, ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತೀನಿ. ಡಾಕ್ಯುಮೆಂಟ್ಸ್ ಎಲ್ಲ ಫ್ರೆಶ್ ಸಿಗುತ್ತೆ. ಓಕೆ, ವಿತ್ CC ಕಂಡೀಷನ್ ಹೆಂಗೆ ಸರ್ ಗಾಡಿ? CC ಕಂಡೀಷನ್. ಓಕೆ ಸರ್. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಟಾಟಾ ಟಿಪ್ಪರ್ ಇದೆ, ಇದು ಡೀಟೇಲ್ ಸರ್? ಇದು ಟಾಟಾ 709. ಓಕೆ, 2018 ಮಾಡಲು. ಇದು 11.5 ಹೇಳ್ತಾ ಇದ್ದೀವಿ, ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಓಕೆ, 11.5 ಹೇಳ್ತಿದ್ರೆ ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಕೂಡ ಆಗುತ್ತೆ. ಸೊ ಯಾರಾದರೂ ಹುಡುಕ್ತಾ ಇದ್ರೆ ನೋಡಿ, ಚೆನ್ನಾಗಿದೆ. ಟೈರ್ಸ್ ಆಲ್ಮೋಸ್ಟ್ ನಿಮಗೆ 90% ಟೈರ್ಸ್ ಕೂಡ ಇದೆ.
ಬಾಡಿ ಲೈನ್ ಕೂಡ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇದೆ 2018 ಮಾಡಲ್ಲ ಸರ್ ಇದು 18 ಮಾಡಲ್. ಸೊ ನಿಮಗೆ 709 ಬೇಡ ಅಂತಂದರೆ 407 ಕೂಡ ಇದೆ. ಇದು ಡೀಟೇಲ್ ಸರ್. ಇದು 407 6 ವೀಲ್ ಇದು. ಓಕೆ ಲೈಫ್ ಟ್ಯಾಕ್ಸ್ ಬರುತ್ತೆ. ಮತ್ತು ಡಾಕ್ಯುಮೆಂಟ್ಸು ಎಲ್ಲ ಫ್ರೆಶ್ ಸಿಗುತ್ತೆ. ಓಕೆ ಪವರ್ ಸ್ಟೇರಿಂಗ್ ಗಾಡಿ ಅಲ್ಲ ಸರ್ ಇದು? ಹಾಂ, ಪವರ್ ಸ್ಟೇರಿಂಗು. ಓಕೆ ಸೊ ಇದು ಕೂಡ ನಿಮಗೆ 7 ಲಕ್ಷ ಹೇಳ್ತಾ ಇದ್ದೀವಿ, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಓಕೆ ಸೊ ಲೋನ್ ಕೂಡ ಆಗುತ್ತಲ್ಲ ಸರ್ ಇದಕ್ಕೆ? ಹಾಂ, ಆಗುತ್ತೆ. ಓಕೆ ಸೊ ಹಾಗೆ ನೆಕ್ಸ್ಟ್ ಸ್ವರಾಜ್ ಮಜ್ದಾ ಇದೆ ಸರ್. ಹಾಂ, ಸ್ವರಾಜ್ ಮಜ್ದಾನು ಇದು ಟಿಪ್ಪರು, ಸ್ವಲ್ಪ ಕಮ್ಮಿ ಮಾಡಲ್ ಇದು. 2008 ಮಾಡಲು. ಇದು ಒಂದು 4.5 ಹೇಳ್ತಾ ಇದ್ದೀವಿ, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಓಕೆ ಸೊ ಇದಕ್ಕೆಲ್ಲ ಲೋನ್ ಆಗೋ ಡೌಟ್ ಅಲ್ಲ ಸರ್? ಇದಕ್ಕಾಗಲ್ಲ. ಓಕೆ, ಲೋನ್ ಆಗಲ್ಲ. ಸೊ ಇದಕ್ಕೆ ಲೋನ್ ಆಗಲ್ಲ, ಬಟ್ 4.5 ಲಕ್ಷ ತೊಗೊಬಂದು ಕೊಟ್ಟರೆ ಆರಾಮಾಗಿ ನೀವು ಫುಲ್ ಕ್ಯಾಶಲ್ಲಿ ತೊಗೊಳ್ಬೋದು. ಬಟ್ ದುಡಿಬೇಕು ಅನ್ನೋರಿಗೆ ಬೆಸ್ಟ್ ಗಾಡಿ ಅಂತಲೂ ಹೇಳ್ಬೋದು ಗಾಡಿ.